28 June 2025 morning shift paper 1 question paper people development and environment related question number 41 to question number 45. Question number 41 says what is teratogenic defect due to chemical agents anta. First we need to understand what is this teratogen means. Teratogen andre it's a Greek word combining teratos and genesis ಅನ್ನುವಂಥ ಎರಡು ಗ್ರೀಕ್ ಪದಗಳನ್ನು ಅಳವಡಿಸ್ಕೊಂಡು ಟೆರಾಟಸ್ ಅಂದರೆ ಮಾನ್ಸ್ಟರ್ ಅಂತ ಅರ್ಥ. ಮಾನ್ಸ್ಟರ್ ಅಂದರೆ ನಿಮಗೆ ಗೊತ್ತಿದೆ ಏನಂತೀವಿ ನಾವು, ಭಯಂಕರವಾದಂಥ ಒಂದು ದೆವ್ವ, ಆ ರೀತಿ ಏನು ಅಂತದ್ದು. ಓಕೆ, ಜೆನಸಿಸ್ ಅಂದರೆ ಕ್ರಿಯೇಷನ್ ಅಂತ. ಸೊ ಒಂದು ಯಾವುದೋ ಒಂದು ಏಜೆಂಟ್ ಒಂದು ಮಗುವಿನ ಡೆವಲಪ್ಮೆಂಟಿಗೋಸ್ಕರ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನು ಅದು ಸೇರಿಕೊಂಡ್ರೆ ಎಂಪ್ರಯೋ ಆರ್ ಫೀಟಸ್ ಅಂತ ನಾವೇನು ಹೇಳ್ತೀವಿ ಪ್ರೆಗ್ನೆನ್ಸಿನಲ್ಲಿ, ಅದ್ರ ಮೇಲೆ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು ಟೆರಾಟೋಜನ್ಸ್ ಅಂತ ಹೇಳ್ತೀವಿ. ಯಾವಾಗ ಟೆರಾಟನ್ ಪ್ರೆಗ್ನೆನ್ಸಿನಲ್ಲಿ ಇಂಪ್ಯಾಕ್ಟ್ ಆಗುತ್ತೋ ಅಲ್ಲಿ ಬರ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಮಗುವಿನ ಜನನದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ಏನಿದೆ, ಬೋನ್ ಡಿಫೆಕ್ಟ್ ಡ್ಯೂ ಟು ಎಕ್ಸ್ಪೋಷರ್ ಟು ಕೆಮಿಕಲ್ಸ್, ಹಿಮೋಗ್ಲೋಬಿನ್ ಮ್ಯಾನ್ ಫಂಕ್ಷನಿಂಗ್ ಡ್ಯೂ ಟು ಕೆಮಿಕಲ್ಸ್, ಬೋನ್ ಮ್ಯಾರೋ ಡಿಫೆಕ್ಟ್ ಡ್ಯೂ ಟು ಕೆಮಿಕಲ್ಸ್, ಬರ್ತ್ ಡಿಫೆಕ್ಟ್ ಡ್ಯೂ ಟು ಎಟೋರೋ ಎಕ್ಸ್ಪೋಷರ್ ಟು ಕೆಮಿಕಲ್ಸ್. ಸೊ ಆನ್ಸರ್ ಇಸ್ ಬರ್ತ್ ಡಿಫೆಕ್ಟ್. ನೆನ್ಪಿಟ್ಕೊಳ್ಳಿ, ಟೆರಾಟೋಜೆನಿಕ್ ಡಿಫೆಕ್ಟ್ ಅಂದರೆ ಬರ್ತ್ ಡಿಫೆಕ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 42 ಎಂಡೋಕ್ರೈನ್ ಡಿಸ್ಟರ್ಬ್ಷನ್ ಕೆಮಿಕಲ್ಸ್ ಅಂತ ಇದೆ. ಈಗ ಟೆರಾಟೋಜೆನಿಕ್ ಆಯಿತು, ಈಗ ಎಂಡೋಕ್ರೈನ್ ಬಗ್ಗೆ ಕೇಳಿದ್ದಾರೆ. ಎಂಡೋಕ್ರೈನ್ ಡಿಸ್ಟರ್ಬ್ಷನ್ ಕೆಮಿಕಲ್ಸ್ ಇದು these are the substances in the environment, food or consumer products that interfere with the body endocrine system. ಬಾಡಿನಲ್ಲಿರುವಂತಹ ಒಂದು ಎಂಡೋಕ್ರೈನ್ ಸಿಸ್ಟಮ್ ಏನಿದೆ, ಎಂಡೋಕ್ರೈನ್ ಸಿಸ್ಟಮ್ is relating to hormones, ಹಾರ್ಮೋನಿಯಲ್ ಬ್ಯಾಲೆನ್ಸಸ್, ಹಾರ್ಮೋನ್ ರಿಲೇಟೆಡ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ, ಅದ್ರಕ್ಕೆ ಹೋಗಿ ಇಂಪ್ಯಾಕ್ಟ್ ಮಾಡುತ್ತೆ ಅದು. ಓಕೆ, ನಮ್ಮಲ್ಲಿ ಏನು ನೀವು ಅಬ್ಸರ್ವ್ ಮಾಡ್ತೀರಾ, ಹಾರ್ಮೋನಿಯಲ್ ಚೇಂಜಸ್ ಆಗ್ತಾ ಇದೆ, ಅದು ಇಂಪ್ಯಾಕ್ಟ್ ಆಗ್ತಾ ಇದೆ, ಇಟ್ ಈಸ್ ಬಿಕಾಸ್ ಆಫ್ ಫುಡ್ ಆಗ್ತಾ ಇದೆ, ನಾವು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತ, ಅದು ಇದು ಜಂಕ್ ಫುಡ್ಸ್ ತಿನ್ನೋದ್ರಿಂದ ಎಲ್ಲ ಆಗುತ್ತೆ ಅಂತ ಹೇಳ್ತೀವಲ್ಲ. ಸೊ ಇಟ್ ಈಸ್ ಬಿಕಾಸ್ ಆಫ್ ಎಂಡೋಕ್ರೈನ್ ಡಿಸ್ಟರ್ಬ್ಷನ್ ಕೆಮಿಕಲ್ಸ್ in our environment, in our food, in the consumer products which we consume or we use. Because of that, this kind of chemicals alters our hormonal production or mimicking the hormones, altering the hormone transport and metabolism also. ಸೊ ಇದೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ ಹಾರ್ಮೋನ್ಸ್ ರಿಲೇಟೆಡ್ ಆಗಿ. ಸೊ ಇಲ್ಲಿ ಎಂಡೋಕ್ರೈನ್ ಡಿಸ್ಟರ್ಬ್ಷನ್ ಕೆಮಿಕಲ್ಸ್ ಸ್ಟಿಮ್ಯುಲೇಟ್ ಆರ್ ರಿಟ್ರಾಕ್ಟ್ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್. ಸೊ the answer is 1. So next is question number 43. They have given arrange the following ಡೇಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಅಂತ. ಈಗ ನಮಗಿಲ್ಲಿ ಎಲ್ಲದೂ ಗೊತ್ತಿರಬೇಕು. ಕ್ರೊನಾಲಜಿಕಲ್ ಆರ್ಡರ್ ಅಂದರೆ ನಮಗೆ ಗೊತ್ತಿದೆ, ವರ್ಲ್ಡ್ ಎನ್ವೈರ್ನ್ಮೆಂಟ್ ಡೇ June 5th, ವರ್ಲ್ಡ್ ಓಝೋನ್ ಡೇ September 6th, ಅರ್ತ್ ಡೇ April 22nd, ವರ್ಲ್ಡ್ ಹೆಲ್ತ್ ಡೇ April 7th. ಸೊ ಫಸ್ಟು April 7th ವರ್ಲ್ಡ್ ಹೆಲ್ತ್ ಡೇ, ಆಮೇಲೆ ಅರ್ತ್ ಡೇ April 22nd, ಆಮೇಲೆ ಜೂನ್ ವರ್ಲ್ಡ್ ಎನ್ವೈರ್ನ್ಮೆಂಟ್ ಡೇ, ಆಮೇಲೆ ಓಝೋನ್ ಡೇ. ಸೊ ACBD ಆನ್ಸರ್ 1 is the right answer. Next, question number 44. Choose the correct statements from the following. Rivers are flowing water aquatic ecosystem. Yes, ರಿವರ್ಸು ಫ್ಲೋ ಮಾಡುತ್ತಲ್ವಾ, ಕರೆಕ್ಟ್, ಒಂದು ಕಡೆ ನಿಲ್ಲಲ್ಲ ಅನ್ನುವಂಥದ್ದು. ಹೌದು. ಪಾಂಡ್ಸ್ ಆರ್ ಸ್ಟಿಲ್ ವಾಟರ್ ಅಂದರೆ ಒಂದೇ ಕಡೆ ನಿಲ್ಲುತ್ತೆ ಅನ್ನುವಂಥದ್ದು, ಇದು ಕೂಡ ಸರಿ. ಸ್ಟ್ರೀಮ್ಸ್ ಆರ್ ಸ್ಟಿಲ್ ವಾಟರ್ ಅಕ್ವಾಟಿಕ್ ಸಿಸ್ಟಮ್ಸ್. ನೋ, ಸ್ಟ್ರೀಮ್ಸು ಅದು ಕೂಡ ಒಂದು ಕಡೆ ನಿಲ್ಲಲ್ಲ. ಸ್ಟಿಲ್ ವಾಟರ್ ಅಂದರೆ ಒಂದೇ ಕಡೆ ಇರುವಂಥದ್ದು ನೀರು. ಫ್ಲೋಯಿಂಗ್ ಅಂದರೆ ಮೂವ್ ಆಗ್ತಾ ಇರುತ್ತಂತ. ಸ್ಟ್ರೀಮ್ಸ್ ಆರ್ ಫ್ಲೋಯಿಂಗ್ ಇರಬೇಕು, ಇಲ್ಲಿ ಫ್ಲೋಯಿಂಗ್ ಇರ್ತಾ ಇದ್ರೆ ಸರಿ ಇರ್ತಾ ಇತ್ತು, ಬಟ್ ಇಲ್ಲಿ ತಪ್ಪಾಗಿದೆ ಅದು ಸ್ಟೇಟ್ಮೆಂಟು. ಸೊ ಈಗ ನಮಗೆ ಗೊತ್ತಿದೆ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುದು. ಸಿ ಎಲ್ಲೆಲ್ಲಿರುತ್ತೋ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಓಕೆ, ಸೊ AB ಅನ್ನೋದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ನಮಗೆ ಗೊತ್ತಿದೆ. ಫೋರ್ತ್ ಇಲ್ಲಿ AB ಆ್ಯಂಡ್ D ಅಂತಲೂ ಇರೋದ್ರಿಂದ ಇನ್ನೊಂದ್ಸಲಿ Dನೂ ನೋಡ್ಕೊಳ್ಬೇಕಾಗುತ್ತೆ. ಡೆಲ್ಟಾಸ್ ಆರ್ ಬ್ರ್ಯಾಕಿಶ್ ವಾಟರ್ ಅಕ್ವಾಟಿಕ್ ಎಕೋಸಿಸ್ಟಮ್. ಸೊ ಬ್ರ್ಯಾಕಿಶ್
water aquatic system is also correct. ಸೊ ಬ್ರಾಕಿಶ್ ಅಂದರೆ ಏನು ಅರ್ಥ ಇಲ್ಲಿ ಕೊಡ್ತಾ ಇದೆ ಅಂದರೆ ಸಮಥಿಂಗ್ ಲೈಕ್ ವಿಚ್ ಇಸ್ ಅ ಮೌತ್ ಆಫ್ ಅ ರಿವರ್ ಅಂತ. ಓಕೆ, ಡೆಲ್ಟಾಸ್ ಆರ್ ಮೌತ್ ಆಫ್ ರಿವರ್ಸ್. ಎಲ್ಲಿ ಓಷನ್ನು ಅಂದರೆ ಸಮುದ್ರ, ನದಿ ಇದೆಲ್ಲ ಜೊತೆಗೂಡುತ್ತೆ ಬಂದು, ಅದನ್ನು ನಾವು ಬ್ರಾಕಿಶ್ ವಾಟರ್ ಅಂತ ಹೇಳ್ತೀವಿ. ವಿ ಕ್ಯಾನ್ ಬೆಸ್ಟ್ ಸೇ brackish is where fresh waters mixes salt water. Brackish is where fresh water like rivers meets salt water like seas, oceans. ಅದನ್ನು ನಾವು ಟೆಕ್ನಿಕಲಿ ಡೆಲ್ಟೈಕ್ ರೀಜನ್ಸ್ ಅಂತಲೂ ಹೇಳ್ತೀವಿ, ಜೊತೆಗೆ ಎಸ್ಟುವರೀಸ್ ಅಂತಲೂ ಹೇಳ್ತೀವಿ. ಎಸ್ಟುವರೀಸ್, ESTUARIES. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 45, SDG ಗೋಲ್ಸ್ ಕೇಳಿಬಿಟ್ಟಿದ್ದಾರೆ. ಸೊ SDG 3 ಈಸ್ ಅಬೌಟ್ ಗುಡ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್. ಸಿಗೆ 2 ಒಂದರಲ್ಲೇ ಇರೋದು, ಆನ್ಸರ್ ಸಿಗ್ಬಿಡ್ತು. ಓಕೆ, ಅಟ್ಲೀಸ್ಟ್ ಒಂದಾದರೂ ಆನ್ಸರ್ ಗೊತ್ತಿದ್ರೆ ವಿ ಕ್ಯಾನ್ ಡೂ ಇಟ್. ಓಕೆ, SDG 7 is for 4 affordable energy. SDG 6 is for clean water and sanitation 1. SDG 5 is for 3. So we got the answer. So this is how, at least SDGs ನಲ್ಲಿ ಫಸ್ಟ್ 5 SDGs ಆದರೂ ನೀವು ಬಹೆಟ್ ಮಾಡ್ಕೊಂಡು ಹೋಗಿ, ಅಥವಾ ಎನ್ವಾನ್ಮೆಂಟ್ ರಿಲೇಟೆಡ್ SDGs ಇರುತ್ತಲ್ಲ ಅದನ್ನು ಬಹೆಟ್ ಮಾಡ್ಕೊಂಡು ಹೋಗಿ. ಓಕೆ, ಯಾವುದಾದ್ರೂ ಒಂದು ಅವ್ರ ಮ್ಯಾಥ್ ಆಫ್ ಫಾಲೋಯಿಂಗ್ ಕೇಳಿದಾಗ ಎರಡಾದರೂ ಗೊತ್ತಿದ್ರೆ ವಿ ಕ್ಯಾನ್ ಡೂ ಇಟ್. ಥ್ಯಾಂಕ್ ಯು ಸೋ ಮಚ್.